ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆಡದೆ ಮಾಡುವವನು ರೂಢಿಗಳ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ತಾನಾಡಿಕೊಂಡು ಮಾಡದವನು ಅಧಮನು. ಇದು ಸರ್ವಜ್ಞನ ಡೆಫಿನೇಷನ್, ನಂದಲ್ಲ. ಆಡಿದಂಗೆ ಮಾಡಿದ್ರು ಭಾಳ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ನಾವು ಆಡಿದಂತೆ ಅಥವಾ ನುಡಿದಂತೆ ನಡೆಯುವವರು ಅಂತೆಲ್ಲ. ಅದೇ ರೀತಿಯಲ್ಲಿ ಜಗದ ದೊಡ್ಡಪ್ಪ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾನು ಆಡಿದಂತೆ ಮಾಡಿದ್ದಾರೆ, ಆಡ್ಕೊಂಡಿದ್ದಾರೆ. ಮಧ್ಯಮ ಅಂತ ಆಡ್ಬೋದು, ಉತ್ತಮ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ತಾನಾಡಿಕೊಂಡು ಮಾಡದವನವನು ಅಧಮ, ಮಾತಾಡಿ ಮಾಡವ ಮಧ್ಯಮ. ಈಗ ಮಧ್ಯಮನಾಗಿದ್ದಾನೆ. ಆ ದಿಶೆಯಲ್ಲಿ ಟ್ಯಾಕ್ಸದ ದಾಳಿಯನ್ನು, ಟ್ಯಾರಿಫ್ ದಾಳಿಯನ್ನು ಅಥವಾ ತೆರಿಗೆ ದಾಳಿಯನ್ನು, ಸುಂಕದ ದಾಳಿಯನ್ನು ಆರಂಭಿಸಿಬಿಟ್ಟಿದ್ದಾರೆ. ಆರಂಭಿಸಿಬಿಟ್ರೆ ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆ ಮೇಲೆ ದೊಡ್ಡ ಹೊಡೆತವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಭಾರತದ ಪ್ರತಿ ವಸ್ತುಗಳು ಏನು ನಮ್ಮ ಕಳಿಸ್ತಾರೆ ಆ ವಸ್ತುವಿನ ಮೇಲೆ ಅಥವಾ ಎಲ್ಲದ್ರ ಮೇಲೆ 27% ಟ್ಯಾಕ್ಸನ್ನು ಹಾಕಿದ್ದಾರೆ. 27%. ಯಾವುದೇ ವಸ್ತು ನಮ್ಮದು ಅಲ್ಲಿ ಹೋಗೋದಿದ್ರೆ 27% ಟ್ಯಾಕ್ಸ್ ಕೊಡಬೇಕಾಗ್ತದೆ. ಹೀಗಾಗಿ ನಮ್ಮ ವಸ್ತುಗಳು ಅಲ್ಲೇ ಮ್ಯಾಕ್ಸಿಮಮ್ ಹೋಗಲು ಭಾಳ ಕಷ್ಟ ಅನ್ನುವಂಥದ್ದು. ಈಗ ಪ್ರತಿಯೊಂದು ರಾಷ್ಟ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಚೈನಾದ ಮೇಲಂತೂ ಸಿಕ್ಕಾಪಟ್ಟೆ, ಅತಿ ಹೆಚ್ಚು ವಿಯೆಟ್ನಾಂ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಅಂದರೆ ಸುಂಕನ್ನು ಹೇರಿದ್ದಾರೆ. ಚೈನಾದ ಮೇಲೆ 34% ಸುಂಕ ಹೇರಿದ್ದಾರೆ. ಮುಂದೆ ವಿಯೆಟ್ನಾಂ ಮೇಲೆ 46% ಹೇರಿದ್ದಾರೆ ಸುಂಕ. ಅದೇ ಕಾಲಕ್ಕೆ ಯುರೋಪಿಯನ್ ಈ ನಾಡಿನ ಮೇಲೆ 20% ಹೇರಿದ್ದಾರೆ. ಜಪಾನ್ ಮೇಲೆ 24 ಹೇರಿದ್ದಾರೆ. ಕೊರಿಯಾ ಮೇಲೆ 25, ಇಂಡಿಯಾ ಅಂತ 26 ಹೇಳ್ತಾರೆ, 27 ಆಗ್ತದೆ. ಅದೇ ರೀತಿಯಾಗಿ ಮಲೇಷ್ಯಾ ಮೇಲೆ 24% ಹೇಳಿದ್ದಾರೆ. 17% ಇಸ್ರೇಲ್ ಮೇಲೆ ಹೇಳಿದ್ದಾರೆ. ಇಸ್ರೇಲ್ ಅವರ ಆತ್ಮೀಯ ಮಿತ್ರ ಹೇಳಿದ್ರು. ಬಟ್ ಮಿನಿಮಮ್ ಆಲ್ ಆರ್ ಈಕ್ವಲ್ 10% ಬೇಸಿಕ್, ಇದಕ್ಕೆ ಕೆಳಗೆ ಹೋಗಿಲ್ಲ, ಅಷ್ಟು ಟ್ಯಾರಿಫ್ ಹೇಳಿದ್ದಾರೆ. ಈ ಹೇಳುವ ಮೂಲಕ ನಾವಿಷ್ಟು ಹೊರಗೆ ಬರುತ್ತೋ ಅಂತ ನಮ್ಮಲ್ಲಿ ಏನು ಮಾರಾಟ ಆಗ್ತಾವೆ ಇಷ್ಟು ಟ್ಯಾರಿಫ್ ಇರೋರು ನಾವು ಲಾಭ ತೊಗೊಳೋರು ಅನ್ನೋಂಗೆ ಮಾತಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ಯಾವುದೇ ದೇಶದ ತಯಾರಿಕಾ ರಂಗದ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ದೊಡ್ಡ ಹೊಡೆದು ಬೀಳ್ತದೆ. ಯಾಕೆಂದರೆ ತಾವು ತಯಾರು ಮಾಡಿದಂಥ ವಸ್ತುಗಳು ಅಮೆರಿಕದಲ್ಲಿ ಮಾರಬೇಕಾದ್ರೆ 27%, ನಮ್ಮ ಇಂಡಿಯಾದ ಪರಿಸ್ಥಿತಿ 27% ಏರಿದರೆ ಅಲ್ಲಿ ಉಳಿತದೆ ಏನಪ್ಪ ಪರಿಸ್ಥಿತಿ ಅನ್ನುವಂಥದ್ದು. ಯಾಕೆಂದರೆ ಕೊಳ್ಳೋರಿದ್ದಂಗೆ ಆಗಿ ಹೋಗಿಬಿಡ್ತಾರಲ್ಲೇ 27% ಅಂದಾಗ ಮತ್ತಷ್ಟು ತುಟ್ಟಾಗಿ ಬಿಡ್ತಾವ್ರಿಗೆ. ಅಮೆರಿಕದ ನಮ್ಮ ವಸ್ತುಗಳು ಯಶಸ್ವಿಯಾಗಿ, ನಮ್ಮ ವಸ್ತುಗಳು ವಿಶೇಷವಾಗಿ ಹೋಗ್ತಾ ಇರ್ತಪ್ಪ ಅಂತಂದ್ರೆ ಇದು ಕೃಷಿ, ಮಾಂಸ, ಸಂಸ್ಕೃತ ಆಹಾರ, ವಾಹನಗಳು, ಎಲೆಕ್ಟ್ರಿಕಲ್, ಟೆಲಿಕಾಮ್, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ಇವು ಎಕ್ಸ್ಪೋರ್ಟ್ ಆಗ್ತಾ ಇರ್ತವೆ. ಮತ್ತು ವೈದ್ಯಕೀಯ, ಚರ್ಮ, ಕಾಗದ, ಗಾಜು, ಹಡಗು, ವಿಮಾನ ಮತ್ತು ಇತರ ವರ್ಗಗಳ ಉತ್ಪನ್ನಗಳು. ವಿಮಾನಗಳು ಹೋಗ್ತಾವೆ ಗೊತ್ತಿಲ್ಲ, ಬಟ್ ಅದಕ್ಕೆ ಬೇಕಾಗುವಂಥ ಸಹಾಯಕ ಉಪಕರಣಗಳು ಇನ್ನುಳಿದವು ರಫ್ತಾಗ್ತಾ ಇರ್ತಾವೆ. ಆಟೋಮೊಬೈಲ್ದೆಲ್ಲ ಮುಂದೆ ಅದಕ್ಕೆ ಪ್ಲಾಸ್ಟಿಕ್ ವಸ್ತುಗಳು, ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು, ಜವಳಿ ಮತ್ತು ಉಡುಪು ಇವು ಸಹಿತ ಎಕ್ಸ್ಪೋರ್ಟ್ ಆಗ್ತಿರ್ತಾವೆ. ಇವತ್ತರದ್ದೆಲ್ಲದ ಮೇಲೆ ಒಂದು 27% ನಾವು ಅವರಿಂದ ಟ್ಯಾರಿಫ್ ಹೇಳಿದ್ರೆ 26 ಹೇಳಿದ್ದಾರೆ, ಬಟ್ ಇನ್ನೊಂದು ಎಕ್ಸ್ಟ್ರಾ ಆಗ್ತದೆ 27%. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಒಂದು ಉತ್ಪಾದನೆಗೆ ಪೆಟ್ಟು ಬಿಡ್ಬೋದು, ಅಥವಾ ಇಲ್ಲಿಯ ಒಂದು ಡೆವಲಪ್ಮೆಂಟ್ಗೆ ಪೆಟ್ಟು ಬಿಡ್ಬೋದು, ಅಥವಾ ಇಲ್ಲಿ ತಯಾರಿಕಾ ರಂಗಕ್ಕೆ ಹೊಡೆದು ಬಿಡ್ಬೋದು. ಈಗಾಗಲೇ ನಮ್ಮ ತಯಾರಿಕಾ ರಂಗದಲ್ಲಿ ಸಾಕಷ್ಟು ನಾವು ಹೊಡೆದಿದ್ದೀವಿ. ಈ ಒಂದು ಕಾರ್ಪೊರೇಟ್ಗಳ ಕೈಯಲ್ಲಿ ಇಡೀ ನಮ್ಮ ಉದ್ಯಮಿಗಳನ್ನು PSUಗಳನ್ನು ಕೊಟ್ಟಿದ್ದರಿಂದಾಗೆ ಇವತ್ತು ನಮ್ಮಲ್ಲಿ ನಿರುದ್ಯೋಗ ಹೆಚ್ಚಾಗಿತ್ತು. ನಿಮಗೂ ಗೊತ್ತದ. ಯಾಕೆಂದರೆ ಯಾವುದೇ ಕಂಪನಿ ಇದ್ದರೂ ಸಹ ತನ್ನ ಲಾಭವನ್ನು ನೋಡ್ತದ ವಿನಃ ಇಲ್ಲೇ ಕಾರ್ಮಿಕರಿಗೆ ಹೆಚ್ಚು ಉದ್ಯೋಗ ಕೊಡಬೇಕು, ಮಾಡಬೇಕು ಅಂತ ಅವ್ರದ್ದು ಇರೋದಿಲ್ಲ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಬೇರೆ ದೇಶದಿಂದ ಇಲ್ಲಿ ಬರೋರಿಗೆ ಟ್ಯಾಕ್ಸ್ ತಪ್ಪಿಸೋ ಸಲುವಾಗಿ ಅವ್ರು ಹಳ್ಳಿ ಇಲ್ಲಿ ಬಂದು ತಯಾರಿ ಮಾಡ್ಬೋದು. ಮತ್ತು ಅವರು ಅದೇ ದಿಶೆಯಲ್ಲೇ ಅಮೆರಿಕ ಆದರೂ ಸಹಿತ ಇನ್ನೊಂದು ಬೇರೆ ದೇಶಗಳ ಯಾರೋ ಇನ್ವೆಸ್ಟರ್ಸ್ ಇದ್ದಾರೆ, ನಮ್ಮಲ್ಲಿ ಬಂದು ಮಾಲ್ ತಯಾರು ಮಾಡಿರಿ, ನಾವು ನಿಮಗೆ ಟ್ಯಾಕ್ಸ್ ಹಾಕುವುದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ತಯಾರಿಕಾ ರಂಗವನ್ನು ಇನ್ನಷ್ಟು ಭರಿಸಿ ಮಾಡಿಕೊಂಡು ತಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ಕಾರ್ಪೊರೇಟ್ ಕೈಯಲ್ಲೇ ನಾವೆಲ್ಲ ಪೂರ್ತಿ ಕೊಟ್ಟಿದ್ದರಿಂದಾಗ ಅವರು ಒಂದು ನಿಮ್ಗೆ ಹೇಳೋದಪ್ಪ ಅಂದ್ರೆ 10 ಲಕ್ಷ 15 ಲಕ್ಷ ಕೋಟಿ ರೂಪಾಯಿ ಹಾಕಿದ್ರು ಸಹಿತ 20-25 ಸಾವಿರ ಜನರ ಮೇಲೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ. ಹೀಗಾಗಿ ಏನಾಗಿಬಿಟ್ಟಿದಪ್ಪ ಅಂದ್ರೆ ನಮ್ಮಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾಯಿಲ್ಲ. ಮತ್ತು ನಮ್ಮ ಲೇಬರ್ಸು ಭಾಳ ಸ್ವಸ್ಥದಲ್ಲಿ ಸಿಗ್ತಾರೆ. ನಮ್ಮಲ್ಲೇ
ಆ ದಿಸೆಯಿಂದಾಗೆ ಏನಪ್ಪ ಅಂದರೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಬೆಳೆದು ಬಿಡ್ತದೆ. ಈಗ ನೋಡಿ ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಬೆಳೆದು ಬಿಟ್ಟಿದೆ. ಅಲ್ಲೇ ತಯಾರಿಕಾರಂಗ ಜೋರು ಇರೋದರಿಂದ ಆಟೋಮೆಟಿಕಾಗಿ ಭಾರತಕ್ಕೆ ಸಾಕಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ವಸ್ತು ಸ್ಟ್ಯಾಂಡರ್ಡ್ ಆಗಿ ಕಡಿಮೆ ಬೆಲೆಗೆ ಸಿಗ್ತದೆ ಅದು ತೊಗೊಳ್ತಾರೆ. ಇವತ್ತು ನಮ್ಮ ಕಂಪ್ಯೂಟರ್ ಯುಗ ಇದರಲ್ಲಿ ನೋಡಿರಿ, ಕಂಪ್ಯೂಟರ್ಗಳಾಗಿರ್ಬೋದು, ಮೊಬೈಲ್ಗಳಲ್ಲಾಗಿರ್ಬೋದು, ಇನ್ನುಳಿದ ಎಲೆಕ್ಟ್ರಾನಿಕ್ ಸೆಕ್ಟರ್ದಲ್ಲಾಗಿರ್ಬೋದು, ನಮ್ಮಲ್ಲಿಯೇ ಗೂಡ್ಸ್ಗಳಿಗಿಂತಲೂ ನಮ್ಮಲ್ಲಿ ತಯಾರಿಸಿದ ವಸ್ತುಗಳಿಂತಲೂ ಕಡಿಮೆ ರೇಟ್ ಇರ್ತದೆ ಚೈನಾದ್ದು. ಹೀಗಾಗಿ ಚೈನಾ ಮಾರೋಣ ಭಾಳಷ್ಟು ಈ ನಮ್ಮ ಮಾರ್ಕೆಟದಲ್ಲೇ ಮಾರಿ ಹೋಗ್ತದೆ. ಹೀಗಾಗಿ ಚೈನಾ ಶ್ರೀಮಂತ ಆಗ್ತಾ ಹೋಗ್ತದೆ. ಇದರಲ್ಲಿ ಎರಡು ಮಾತ್ರ ಇಲ್ಲ. ನಮ್ಮಲ್ಲೇ ನಾವು ತಯಾರು ಮಾಡಿದ ವಸ್ತುಗಳು ಹೆಚ್ಚಿನ ರೇಟಿಗೆ ತೊಗೊಳೋರು ಬೇಕಲ್ರಿ. ಇಲ್ಲೇ ₹2 ಚೈನಾ ಕೊಟ್ಟರೆ ನಾವು ₹4 ಮಾರಿದ್ರೆ ₹2 ತೊಗೊಳೋರು ₹4 ತೊಗೊಳೋರು ಜನ. ಹೀಗಾಗಿ ನಮ್ಮ ದೇಶ ತುಂಬ ಈ ಎಲೆಕ್ಟ್ರಾನಿಕ್ ಗೂಡ್ಸ್ ಆಯಿತು, ಆಟೋಮೊಬೈಲ್ಸ್, ಮೊಬೈಲ್ ಅದು ಆಯಿತು, ಮತ್ತು ಇನ್ನುಳಿದ ಯಾವುದೇ ರಂಗಗಳಾದವು, ಇವುಗಳಲ್ಲೆಲ್ಲನೂ ನಾವು ಇವತ್ತು ರೇಟ್ಗಳು ದುಬಾರಿಯಾಗಿ ಕೊಳ್ಳುವ ಶಕ್ತಿ ನಮಗಿಲ್ಲ. ಆಟೋಮೆಟಿಕ್ಕಾಗಿ ನಾವು ನರ್ವಸ್ ಆಗ್ತಾಯಿದ್ವಿ. ಸಹಜವಾಗಿ ಚೈನಾ ಗೂಡು ಮತ್ತೊಂದು ಗೂಡು ತೊಗೊಳ್ತಾ ಇದ್ದೀವಿ. ಇನ್ನು ಅಮೇರಿಕಾದ್ದು ಅವ್ರು 27% ಟ್ಯಾಕ್ಸ್ ಅದನ್ನು ಕೊಟ್ಟು ಆಮೇಲೆ ನಾವು ವಸ್ತುಗಳನ್ನ ತೊಗೊಳ್ಳೋದು ಯಾವ ಮಟ್ಟಕ್ಕೆ ಹೋಗ್ತದೆ. ಅದಕ್ಕಾಗಿ 27% ನೀವು ಇವ್ರು 27% ನೋಡೋರು ಇನ್ನೊಂದು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಏನಪ್ಪ ಅಂದರೆ ವಿಶೇಷವಾಗಿ ಇಲ್ಲೇ ನಮ್ಮ ತಯಾರಿಕಾ ರಂಗದ ಈಗ ವಸ್ತುಗಳು ಅಮೇರಿಕಾದ ವಿಧಿಸುತ್ತಿರೋ ಸರಾಸರಿ ಸುಂಕ ನಮ್ಮದು ಎಷ್ಟಿರ್ತದಪ್ಪ ಅಂದ್ರೆ ಭಾರತೀಯರು ವಿಧಿಸುತ್ತಿರೋದು ಸುಂಕ ಏನು? ಒಂದನೇದಾಗೆ ಇದು ಕೃಷಿ ಮತ್ತು ಮಾಂಸ ಸಂಸ್ಕೃತ ಆಹಾರದಲ್ಲ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಾವು ಇದ್ದಂಥವ್ರು 37.66% ಅದ್ರ ಮೇಲೆ ಟ್ಯಾಕ್ಸ್ ಇರ್ತೀವಿ. ಇಲ್ಲಿವರೆಗೆ ಇದೆ ಏಪ್ರಿಲ್ 1ರವರೆಗೆ ಇದ್ದಂಥ ಸ್ಥಿತಿ ಎಷ್ಟು 37.66 ಹಾಕಿದ್ರೆ ಅವರು ಕೇವಲ 5.29 ಹಾಕ್ತಿದ್ರು. ನಮಗೆ ಸುಂಕ ಹಾಕೋದ್ರಿಂದ ನಮ್ಮ ವಸ್ತುಗಳಲ್ಲೇ ಮಾರಾಟ ಆಗ್ತಾಯಿದ್ದು. ಮುಂದಿನ ಅದೇ ಕಾಲಕ್ಕೆ ಎರಡನೇದಾಗಿ ವಾಹನಗಳು ನಮ್ಮಲ್ಲ ನಾವು 24.14% ಸುಂಕ ಅವ್ರ ವಸ್ತು ಮೇಲೆ ಅಮೇರಿಕನ್ ತಯಾರಂಥ ವಾಹನಗಳ ಮೇಲೆ ನಾವು ಹೇರ್ತಾಯಿದ್ವಿ. ಅವರು ನಮ್ಮ ವಾಹನಗಳ ಮೇಲೆ 1.5% ನಾವು ಅವ್ರ ಸುಂಕ ಹೇರ್ತಿದ್ರು. ಹೀಗಾಗಿ ಲಾಭ ಆಗ್ತಿದ್ದು. ಒಂದಿಷ್ಟು ನಮ್ಮ ಕಾರ್ಗಳು ಅಲ್ಲಿ ಹೋಗಿ ಮಾರ್ತಾಯಿದ್ವು. ನಂತರದಲ್ಲಿ ಟೆಲಿಕಾಮ್ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಇವುಗಳು ಏನಪ್ಪ ಅಂದ್ರೆ 7.64% ನಾವು ಸುಂಕ ಹೇರಿದ್ರೆ ಅವರು 2.79 ಸುಂಕ ಹೇರ್ತಿದ್ರು. ಅಂದ್ರೆ ಈ ವಿಶೇಷವಾಗಿ ಇಲ್ಲಿ ಸುಂಕ ಅವ್ರ ಮೇಲೆ ನಾವು ಹೆಚ್ಚು ಹೇರ್ತಾಯಿದ್ವಿ, ಅವರು ನಮ್ಮ ವಸ್ತು ಕಡಿಮೆ ಹೇಳ್ತಾಯಿದ್ರು. ನಂತರದಲ್ಲಿ ವೈದ್ಯಕೀಯ, ಚರ್ಮ, ಕಾಗದ, ಗಾಜು, ಹಡಗು, ವಿಮಾನ ಹಾಗೂ ಇತರೆ ವರ್ಗಗಳ ಉತ್ಪನ್ನಗಳು ಯಾವುದೇ ಇದ್ರೆ ವರ್ಗದ ಉತ್ಪನ್ನ ಇತ್ತಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಅವುಗಳಿಗೆ ನಾವು 9.7% ಸುಂಕ ಹೇರಿದ್ರೆ ಅವ್ರದಂಥವ್ರು 2.79 ಮಾತ್ರ ಹೇರ್ತಾಯಿದ್ರು. ಇನ್ನು ಐದನೇದಾಗೆ ಪ್ಲಾಸ್ಟಿಕ್ ವಸ್ತುಗಳ ಬಗ್ಗೆ ಪ್ಲಾಸ್ಟಿಕ್ ವಸ್ತುಗಳು 9.95% ನಾವು ಅವ್ರ ಮೇಲೆ ಸುಂಕವನ್ನು ಹೇರ್ತೀವಿ. ಅವ್ರ ವಸ್ತುಗಳಿಗೆ ಅಮೇರಿಕನ್ ಗೂಡ್ಸ್ಗಳ ಮೇಲೆ ನಾವು ನಮ್ಮ ಗೂಡ್ಸ್ಗಳ ಮೇಲೆ 4.38% ಹಾಕ್ತಾಯಿದ್ವಿ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಇವುಗಳ ಬಗ್ಗೆ ನಾವು 6.6 ಹಾಕ್ತಾಯಿದ್ವಿ, ಅವರು 1.3 ಹಾಕ್ತಾಯಿದ್ರು. ಮುಂದಿನ ಏನಪ್ಪ ಅಂತಂದ್ರೆ ಜವಳಿ ಮತ್ತು ಅಲ್ಲದಾಗಿ ಯಂತ್ರೋಪಕರಣಗಳು ಕಂಪ್ಯೂಟರ್ ಮೇಲೆ 6.6 ಅವ್ರು ಹಾಕ್ತಾಯಿದ್ರು, ನಾವು ಹಾಕ್ತಾಯಿದ್ವಿ. ಅವ್ರ ಇದ್ರ ಮೇಲೆ ವಸ್ತುಗಳ ಮೇಲೆ ಅವರು 1.3 ಹಾಕ್ತಾಯಿದ್ರು. ಇನ್ನು ಅದೇ ಕಾಲಕ್ಕೆ 7ನೇದು ಜವಳಿ ಮತ್ತು ಉಡುಪು ಬಟ್ಟೆಗಳ ಸಲುವಾಗಿ ನಾವು 10.37 ಹಾಕಿದ್ರೆ ಅವ್ರು 8.99 ಹಾಕ್ತಿದ್ರು. ಈಗ ನಮ್ಮ ಟ್ಯಾಕ್ಸ್ ಅವ್ರನ್ನ ಹೆಚ್ಚಾಗ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ದು ನೀವು ನಾವು ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ್ದೀವಿ, ನಾವು ಲಾಸ್ ಮಾಡ್ಕೊಂಡು ಇಲ್ಲಿವರೆಗೆ ಇನ್ನು ನಾವು ಬೆಳಿತೀವಿ ಅಂತೇಳಿ ಅಂತ ನಮ್ಮ ಜನಕ್ಕೆ ಉದ್ಯೋಗ ಕೊಡ್ತೀವಿ ಒಂದು ದೃಷ್ಟಿ ಇಟ್ಕೊಳ್ಳೋಣ. ಅಮೇರಿಕಾ ಫಸ್ಟ್ ಅಂತ ಹೇಳಿದೆವು. ನಾವೇನು ಸುಳ್ಳಲ್ಲ, ಟ್ಯಾಕ್ಸ್ ಹಾಕ್ತಾಯಿದ್ವಿ. ಅದನ್ನು ಸ್ವಲ್ಪ ನಮ್ಗೆ ಅನುಕೂಲ ಆಗ್ತಿತ್ತು. ಬಟ್ ಇವತ್ತೇನಾಗ್ಯದಪ್ಪ ಅಂದ್ರೆ ಎಲ್ಲದಕ್ಕೂ 27%. ನೀವು ಎಷ್ಟು ಆಗ್ತೀರಿ ಅಷ್ಟು ಪ್ರತಿ ಸುಂಕ ಸ್ಟಾರ್ಟ್ ಆಗಿದ್ದರಿಂದಾಗಿ ಅನೇಕ ದೇಶಗಳ ಮೇಲೆ, ಅದರಲ್ಲೂ ಈ ಏನಪ್ಪ ವಿಶೇಷವಾಗಿ ಮಲೇಷ್ಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇಂಡಿಯಾದಲ್ಲಿ 26 ಆಗ್ತದೆ. ತೈವಾನ್ 32, 46 ವಿಯೆಟ್ನಾಂ ಮೇಲೆ ಹಾಕಿದ್ದಾರೆ. ಯಾಕಂದ್ರೆ ವಿಯೆಟ್ನಾಂದಲ್ಲಿ ತಯಾರಿಕಾ ಗೂಡ್ಸ್ ಭಯಂಕರ ಆಗಿದಾವೆ. ಅವರು ಸ್ವಸ್ತಾದ ಮೇಲೆ ಮಾರೋದ್ರಿಂದ ಯಾವ ಟ್ಯಾಕ್ಸ್ ಹೆಚ್ಚಾಗಿ ಅವುಗಳನ್ನ ಬಂದ್ ಮಾಡೋ ವಿಚಾರ ಅಥವಾ ತಮ್ಮಲ್ಲೇ ಆ ಇಂಡಸ್ಟ್ರಿಯನ್ನು ಬೆಳೆಸ್ಕೊಳ್ಳೋಂಥ ವಿಚಾರ ಇರೋದ್ರಿಂದಾಗಿ ಒಟ್ಟಾರೆಯಾಗಿ ಅಮೇರಿಕಾದ ಪ್ರಗತಿಯನ್ನು ನಾವು ಮಾಡ್ತೀವಿ. ಇದು ಯುದ್ಧ, ಆರ್ಥಿಕ ಯುದ್ಧ ಅಂತ ಘೋಷಣೆ ಮಾಡಿದ್ದಾರೆ. ಹಿಂಗೆ ವೈವಿಧ್ಯಮಯ ಕ್ಷೇತ್ರಗಳ ಮೇಲೆ ತಮ್ಮ ಟ್ಯಾಕ್ಸನ್ನು ಹೆಚ್ಚು ಮಾಡಿಕೊಂಡು, ಟ್ಯಾರಿಫನ್ನು ಹೆಚ್ಚು ಮಾಡಿಕೊಂಡು ತಮ್ಮಲ್ಲಿ
ಉದ್ಯೋಗಗಳು ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ಸಾಹಸವನ್ನು ಈ ಒಂದು ನೆಪದಲ್ಲಿ ಮಾಡಿದ್ದಾರೆ. ಈ ಒಂದು ಯುದ್ಧದ ನೆಪದಲ್ಲಿ ಮಾಡಿದ್ದಾರೆ. ಆರ್ಥಿಕ ಯುದ್ಧ ಆಗ್ಯದ. ಇದು ನಿನ್ನ ಮುಂದಿನ ದಿನದಲ್ಲಿ ಚೈನಾ ಆಗಿರ್ಬೋದು, ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಒಟ್ಟಾರೆ ಉಳಿದ ಎಲ್ಲ ದೇಶಗಳು ಯಾವ ರೀತಿಯಾಗಿ ಇವ್ರ ಮೇಲೆ ಪ್ರತಿತಂತ್ರ ಹೂಡ್ಬೋದು. ಈಗ ಸ್ಟಾರ್ಟ್ ಆಗ್ಯದ. ಯುರೋಪಿಯನ್ ದೇಶಗಳಾಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಅಥವಾ ಸೌತ್ ಅಮೆರಿಕದ ದೇಶಗಳಾಗಿರ್ಬೋದು, ಕೆನಡಾ ಆಗಿರ್ಬೋದು. ಕೆನಡಾ ಸುತ್ತ ಈ ದೇಶದ ವಸ್ತುಗಳು ಬೇಡಪ್ಪ ನಮ್ಗೆ ಅಂತೇಳಿ ಅದೇನೂ ಇರಲಿ, ಒಟ್ಟಾರೆ ಅಮೇರಿಕಾದ ಮಾತ್ರ ಪ್ರಥಮ ಪ್ರಾಶಸ್ತ್ಯ ನಮ್ಮದಪ್ಪ. ಅಮೇರಿಕಾ ನಮ್ಮದು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರು ಯಶಸ್ವಿ ಈಗ ಮಾತ್ರ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಯಶಸ್ವಿ ಹೊಣಿಸ್ತಾ ಇದ್ದಾರೆ. ಬಟ್ ಮುಂದೇನು ಅನ್ನೋದು ಅಷ್ಟು ಮುಖ್ಯದ. ಅದೇ ಕಾರಣಕ್ಕೆ ಭಾರತವು ಸಹಿತ ಯಾವ ರೀತಿಯಾಗಿ ಇದನ್ನು ಎದುರಿಸ್ತದೆ ಈ ಸುಂಕದ ದಾಳಿಯನ್ನು ಅನ್ನೋದು ನಾವು ನೋಡ್ತಾ ಹೋಗೋಣ ಅಂತೇಳಿ. ಬಟ್ ಈಗ ಮಾತ್ರ ಇದು ಮೌನ ಆಗಿದೆ. ಉಳಿದ ದೇಶಗಳು ಸ್ಪಂದಿಸ್ತಾ ಇದ್ದಾವೆ. ನಮ್ಮ ಭಾರತ ಮಾತ್ರ ಇನ್ನೂ ಹೇಳ್ತಾ ಇಲ್ಲ. ಅದರ ಇವತ್ತು ನಮ್ಮ ಪಾರ್ಲಿಮೆಂಟ್ದಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ, ಏನಪ್ಪ ನಿಮ್ಮದು ಅವ್ರು 27% ಆಗ್ತಾ ಇದ್ದಾರೆ, ನೀವೇನು ಮಾಡೋರು ಅಂತ ಕೇಳ್ತಾ ಇದ್ದಾರೆ. ಈ ದಿನಗಳ ಚರ್ಚೆ ಆಗ್ಬೋದು. ಅದು ನೋಡೋರು ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗೊಂಡೆ ವಂದನೆಗಳು.